ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. 18 ವರ್ಷ, ಒಬ್ಬ ವ್ಯಕ್ತಿ, ಒಂದು ಕನಸು. ಸ್ನೇಹಿತರೆ, ಅದು ಬರೋಬ್ಬರಿ 2 ದಶಕಗಳ ಸುದೀರ್ಘ ತ್ಯಾಗ, ತಪಸ್ಸು. ಎಲ್ಲಕ್ಕಿಂತ ಹೆಚ್ಚಾಗಿ RCB ಮೇಲಿದ್ದ ಅಪ್ಪಟ ನಿಷ್ಠೆ. 18 ವರ್ಷದ ಹಿಂದೆ ವಿರಾಟ್ ಜೊತೆಗೆ ಬಂದವರೆಲ್ಲರೂ ಕೂಡ ಟ್ರೋಫಿ ಮೇಲೆ ಟ್ರೋಫಿ ಎತ್ತಿದ್ರು, ಟೀಮ್ ಮೇಲೆ ಟೀಮ್ ಚೇಂಜ್ ಮಾಡಿದ್ರು. ಈ ಆಟ ಸಾಕುವಂತ ಕೊನೆಗೆ ನಿವೃತ್ತಿನೇ ಆದ್ರು. ಆದರೆ ವಿರಾಟ್ ಮಾತ್ರ ನಿಲ್ಲೇ ಇಲ್ಲ, ಕದಲ್ಲೇ ಇಲ್ಲ. ಕಾಯ್ತಾನೆ ಇದ್ರು, ಶ್ರಮ ಹಾಕ್ತಾನೆ ಇದ್ರು, ಕನಸು ಕಾಣ್ತಾನೆ ಇದ್ರು. ಒಂದು ಕ್ಷಣಕ್ಕಾಗಿ, ಒಂದು ಟೀಮ್ಗಾಗಿ ನಿರಂತರವಾಗಿ ರನ್ ಹರಿಸ್ತಾನೆ ಬಂದರು. ಕೊನೆಗೂ ಈಗ ಆ ಕನಸು ನನಸಾಗಿದೆ. RCB ಫೈನಲ್ ಗೆದ್ದಿದೆ, ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ವಿರಾಟ್ ಕಣ್ಣಂಚಲ್ಲಿ ಅಭಿಮಾನದ ಅಶ್ರುಧಾರೆ ಹರಿದಿದೆ. ಆದರೆ ಈ ನಿರಾಳತೆಯ ಹಿಂದಿನ ಜರ್ನಿ ಇದೆಯಲ್ಲ, ಸಾಮಾನ್ಯ ಅಲ್ಲ. ಇದು ಜೀವಮಾನದ ಜರ್ನಿ, ಇದು ಸುದೀರ್ಘ ಜರ್ನಿ. ಇದು ದಿಲ್ಲಿ ಎಡವಟ್ಟಿಂದ ಶುರು, ಕೊಹ್ಲಿ RCB ಲಾಯಲ್ ಬಂಧನ. ಸ್ನೇಹಿತರದೆಲ್ಲ ಶುರುವಾಗಿದ್ದು 2008ರಲ್ಲಿ. ಆಗಿನ್ನೂ IPL ಅಂಬೆಗಾಲಿಡುತ್ತಿದ್ದ ಕಾಲ. ಹರಾಜು, ಪ್ಲೇಯರ್ಗಳ ಆಯ್ಕೆ ಯಾವುದೂ ಸ್ಪಷ್ಟವಾಗಿರದ ಟೈಮ್. ಈ ಹೊಸ ಎಕ್ಸ್ಪೆರಿಮೆಂಟ್ಗೆ ಎಂಥ ಆಟಗಾರರನ್ನ ಕಲೆ ಹಾಕಬೇಕು ಅಂತ IPL ತಂಡಗಳು ಒದ್ದಾಡ್ತಾ ಇದ್ರು. ಇಂಥ ಹೊತ್ತಲ್ಲಿ IPL ಟೀಮ್ಗಳ ಕಣ್ಣಿಗೆ ಬಿದ್ದಿದ್ದು ಅಂಡರ್-19 ಪ್ಲೇಯರ್ಸ್. ಯಾಕಂದರೆ ಅದೇ ತಾನೇ ಕೊಹ್ಲಿ ನಾಯಕತ್ವದಲ್ಲಿ ತಂಡ ಮಲೇಷ್ಯಾದಲ್ಲಿ ಅಂಡರ್-19 ವಿಶ್ವಕಪ್ ಆಡ್ತಾ ಇತ್ತು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು. ಹೀಗಾಗಿ ಅಂಡರ್-19 ಆಟಗಾರರು ಹಾಟ್ ಕೇಕ್ ಆಗಿದ್ರು. ಪರಿಣಾಮ ರಾತ್ರೋರಾತ್ರಿ IPL ಫ್ರಾಂಚೈಸಿಗಳು ಮಲೇಷ್ಯಾಗೆ ತಮ್ಮ ಏಜೆಂಟ್ಗಳನ್ನು ಹಾರಿಸಿದ್ರು. ಈ ಏಜೆಂಟ್ಸ್ ಆಗಿನ್ನೂ ಹದಿಹರೆಯದ ಆಟಗಾರರಾಗಿದ್ದ ಈ ಹುಡುಗರಿಗೆ ಕಾರ್ ಕೊಡ್ತೀವಿ, ಬೈಕ್ ಕೊಡ್ತೀವಿ, ಫಾರಿನ್ ಟೂರ್ ಆಫರ್ ಮಾಡ್ತೀವಿ ಅಂತೆಲ್ಲ ನಾನಾ ರೀತಿ ಆಮಿಷ ಒಡ್ಡಿ ಸೈನ್ ಮಾಡಿಸ್ಕೊಳ್ತಾ ಇದ್ರು. ಈ ವಿಚಾರ ಕನ್ನಡಿಗ ಮನೀಶ್ ಪಾಂಡೆ ಮೂಲಕ RCB ಡೈರೆಕ್ಟರ್ ಚಾರು ಶರ್ಮಾರಿಗೆ ಗೊತ್ತಾಯಿತು. ಚಾರು ಶರ್ಮಾ BCCIಗೆ ಇನ್ಫಾರ್ಮ್ ಮಾಡಿದ್ರು. BCCI ರೊಚ್ಚಿಗೆತ್ತು. ಯಾರೂ ಕೂಡ ವಿಶ್ವಕಪ್ ಮುಗಿಯೋವರೆಗೂ ಅಂಡರ್-19 ಆಟಗಾರರನ್ನ ಸೈನ್ ಹಾಕಿಸ್ಕೊಳ್ಳೋ ಹಾಗಿಲ್ಲ ಅಂತ ಆದೇಶ ಹೊರಡಿಸ್ತು. ವಿಶ್ವಕಪ್ ಮುಗಿದ ಮೇಲೆ ಮಾರ್ಚ್ನಲ್ಲಿ ಅಂಡರ್-19 ಆಟಗಾರರನ್ನ ತಗೊಳ್ಳೋಕೆ ಒಂದು ಹೊಸ ಸಿಸ್ಟಮ್ ಜಾರಿ ಮಾಡ್ತು. ಆ ಪ್ರಕಾರ ರ್ಯಾಂಡಮ್ ಆಗಿ ಒಂದೊಂದು ಟೀಮ್ಗೂ ಅಂಡರ್-19 ಪ್ಲೇಯರ್ ತಗೊಳ್ಳೋಕೆ ಅವಕಾಶ ಸಿಗ್ತಾ ಇತ್ತು. ಒಂದು ತಂಡ ಕೇವಲ 2 ಆಟಗಾರರನ್ನ ಮಾತ್ರ ತಗೋಬಹುದು. ಒಬ್ಬ ಆಟಗಾರನನ್ನ ಪಿಕ್ ಮಾಡಿದ ನಂತರ ಮತ್ತೆ ಎಲ್ಲ ತಂಡಗಳ ಸರದಿ ಮುಗಿಯೋವರೆಗೂ ಕಾಯಬೇಕಾಗಿತ್ತು. ಸೊ ಈ ಸಿಸ್ಟಮ್ನಲ್ಲಿ ಮೊದಲಿಗೆ ಅವಕಾಶ ಸಿಕ್ಕಿದ್ದು ಯಾರಿಗೆ? ಡೆಲ್ಲಿ ಡೇರ್ ಡೆವಿಲ್ಸ್ಗೆ ಅವಕಾಶ ಫಸ್ಟ್ ಸಿಕ್ತು. ಅವರಿಗೆ ಒಬ್ಬ ಆಟಗಾರನ ಪಿಕ್ ಮಾಡಿದ್ರೆ ನೆಕ್ಸ್ಟ್ ಉಳಿದವರೆಲ್ಲ ಆಗ ತನಕ ಅವ್ರು ಪಿಕ್ ಮಾಡಂಗಿಲ್ಲ, ಆ ರೀತಿ. ಆಗ ಎಲ್ಲರೂ ಓಕೆ, ವಿರಾಟ್ ಕೊಹ್ಲಿ ಸಿಗಲ್ಲ, ವಿರಾಟ್ ಕೊಹ್ಲಿ ಡೆಲ್ಲಿ ಟೀಮಿಗೆ ಹೋಗಿಬಿಡ್ತಾರೆ ಅಂತ ಅಂದ್ಕೊಂಡ್ರು. ಮೊದಲೇ ಅಂಡರ್-19 ಕ್ಯಾಪ್ಟನ್, ದಿಲ್ಲಿ ಆಟಗಾರ ಬೇರೆ, ಜೊತೆಗೆ ಕನಿಷ್ಠ 4 ಲೋಕಲ್ ಪ್ಲೇಯರ್ ತಗೊಳ್ಳೇಬೇಕು ಅನ್ನೋ ರೂಲ್ಸ್ ಇದೆ. ಹೀಗಾಗಿ ಡೆಲ್ಲಿ ಡೇರ್ ಡೆವಿಲ್ಸ್ ವಿರಾಟ್ರನ್ನೇ ಎತ್ಕೊಂಡ್ಬಿಡುತ್ತೆ, ಮುಗಿದ ಕತೆ ಅಂತ ಅಂದ್ಕೊಂಡಿದ್ರು. ಆದರೆ ದುರಂತ ನೋಡಿ ಅವ್ರದ್ದು. ಬ್ಯಾಟರ್ಗಳಿಗಿಂತ ಬೌಲರ್ಗಳು ಹೆಚ್ಚು ಅನುಕೂಲ ಆಗ್ತಾರೆ ಅಂತ ಯೋಚನೆ ಮಾಡಿದ ಡೆಲ್ಲಿ ಡೇರ್ ಡೆವಿಲ್ಸ್ ದಿಲ್ಲಿಯ ಮತ್ತೊಬ್ಬ ಆಟಗಾರ, ಎಡಗೈ ವೇಗಿ ಪ್ರದೀಪ್ ಸಂಗ್ವಾನ್ರನ್ನ ಪಿಕ್ ಮಾಡ್ತು. ವಿರಾಟ್ರನ್ನ ಬಿಟ್ಟು ಪ್ರದೀಪ್ ಸಂಗ್ವಾನ್ರನ್ನ ಪಿಕ್ ಮಾಡ್ತು. ವಿರಾಟ್ ಕೊಹ್ಲಿ ಆಗ ಸಾಮಾನ್ಯ ಆಟಗಾರನಂತೆ ಕಂಡಿದ್ರು. ಇವರಿಗೆ ಕ್ರಿಕೆಟ್ನ ಗ್ರೇಟ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇವರು ಇಷ್ಟು ದೊಡ್ಡ ಮಲ್ಟಿ ಬ್ಯಾಗರ್ ಆಗಿ ಬೆಳೆಯುತ್ತೆ ಇನ್ವೆಸ್ಟ್ಮೆಂಟ್ ಅಂತ ಗೊತ್ತಿರಲಿಲ್ಲ ಅವರಿಗೆ. ಮಿಸ್ ಮಾಡಿಕೊಂಡ್ರು. 2ನೇ ಅವಕಾಶ ಸಿಕ್ಕ RCB ಮರು ಯೋಚನೆ ಮಾಡ್ದೇನೆ ವಿರಾಟ್ ಕೊಹ್ಲಿಯನ್ನ ಪಿಕ್ ಮಾಡಿಕೊಳ್ತು. 18 ವರ್ಷದ ಕುಡಿ ಪ್ರತಿಭೆಯನ್ನ ತನ್ನದಾಗಿಸ್ಕೊಳ್ತು. ಇದು IPL ಇತಿಹಾಸವನ್ನೇ ಚೇಂಜ್ ಮಾಡ್ತು. ಕಷ್ಟದಲ್ಲೂ ಕೈ ಹಿಡಿದ RCB, ಕೊನೆವರೆಗೂ ನಿಷ್ಠೆ ತೋರಿದ ವಿರಾಟ್. ಸ್ನೇಹಿತರಲ್ಲಿ RCB ಮ್ಯಾನೇಜ್ಮೆಂಟ್ಗೂ ಕ್ರೆಡಿಟ್ ಕೊಡಬೇಕು. ಯಾಕಂದ್ರೆ ಆಗ ಇನ್ನು ವಿರಾಟ್ ಕೊಹ್ಲಿ ಹೊಸ ಪ್ರತಿಭೆ. ಅಂಡರ್-19 ಕ್ಯಾಪ್ಟನ್ ಅನ್ನೋದು ಬಿಟ್ರೆ ತೀರಾ ವಿಶೇಷ ಆಟಗಾರ. ಪೃಥ್ವಿ ಶಾ, ರೋಹಿತ್ ಶರ್ಮಾ, ವೈಭವ್ ಸೂರ್ಯವಂಶಿ ತರ ರೇರ್ ಟ್ಯಾಲೆಂಟ್ ಅಂತ ಅನಿಸ್ತಾ ಇರಲಿಲ್ಲ. ರೂಕಿ ಪ್ಲೇಯರ್, ಈಗಿನ ತರ ರನ್ ಮಷಿನ್ ವಿರಾಟ್ ಕೊಹ್ಲಿ ಆಗಿರಲಿಲ್ಲ. ಆಗ ಪದೇ ಪದೇ ಫೇಲ್ ಆಗ್ತಾ ಇದ್ರು. ಸ್ವಲ್ಪ ಬಾಡಿಯಲ್ಲಿ ಫ್ಯಾಟ್ ಕೂಡ ಇತ್ತು, ಫೀಲ್ಡಿಂಗ್ ಕೂಡ ಅಷ್ಟಕ್ಕಷ್ಟೇ ಇತ್ತು. ಇವಾಗಿನ ವಿರಾಟ್ಗೂ ಆಗಿನ ಯಂಗ್ ಕೊಹ್ಲಿಗೂ ಕಂಪೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೀಗಿದ್ರು ಕೂಡ ಟೀನೇಜ್ ಹುಡುಗ ಕೊಹ್ಲಿಯನ್ನ RCB ಟ್ರಸ್ಟ್ ಮಾಡ್ತು. ಯುವ ಆಟಗಾರನ ಮೇಲೆ ಇನ್ವೆಸ್ಟ್ ಮಾಡ್ತು. ಕೇವಲ ಟೀಮ್ನಲ್ಲಿ ಪಿಕ್ ಮಾಡೋದಷ್ಟೇ ಅಲ್ಲ, ಕೊಹ್ಲಿ ಆರಂಭದಲ್ಲಿ ಪರ್ಫಾರ್ಮ್ ಮಾಡದೇ ಇದ್ರೂ ಕೂಡ RCB ಡ್ರಾಪ್ ಮಾಡಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮೊದಲ 3 IPL ಸೀಸನ್ನಲ್ಲಿ ವಿರಾಟ್ ಪರ್ಫಾರ್ಮೆನ್ಸ್ ಏನೂ ಇಲ್ಲ.
ಕೇವಲ 2 ಹಾಫ್ ಸೆಂಚುರಿ ಮಾಡಿದಾರಷ್ಟೇ. ಹೀಗಿದ್ರೂ ಕೂಡ RCB ಸಪೋರ್ಟ್ ಮಾಡ್ತು, ಬ್ಯಾಕ್ ಮಾಡ್ತು. 2011ರಲ್ಲಿ ಬರೀ ವಿರಾಟ್ ಕೊಹ್ಲಿಯನ್ನು ಮಾತ್ರ ರಿಟರ್ನ್ ಮಾಡ್ಕೊಳ್ತು, ಉಳಿದವ್ರನ್ನೆಲ್ಲ ಬಿಡ್ತು. ಒಬ್ಬ ಯಂಗ್ ಪ್ಲೇಯರ್ ಮೇಲೆ ಇಷ್ಟೊಂದು ಅಗಾಧ ನಂಬಿಕೆಯನ್ನು ತೋರಿಸ್ತು. ವಿರಾಟ್ ಕೊಹ್ಲಿ ಈ ನಂಬಿಕೆಯನ್ನು ಮುಂದೆ ಯಾವತ್ತೂ ಮರೆಯೋದಿಲ್ಲ. RCB ಇಟ್ಟ ನಂಬಿಕೆಗೆ 100 ಪಟ್ಟು ನಿಷ್ಠೆ ಮೂಲಕ, ಪರ್ಫಾರ್ಮೆನ್ಸ್ ಮೂಲಕ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದ್ರು. ರನ್ ಸುನಾಮಿ ಹರಿಸಿದ ಕೊಹ್ಲಿ, ಸಾಲು ಸಾಲು ಹಾರ್ಟ್ ಬ್ರೇಕು, ಜಗ್ಗದ ನಿಷ್ಠೆ. 2012ರಿಂದ ಕೊಹ್ಲಿ ಹಿಂತಿರುಗಿ ನೋಡಲೇ ಇಲ್ಲ. ವರ್ಷದಿಂದ ವರ್ಷ RCB ಪರವಾಗಿ ರನ್ ಮಳೆಯನ್ನು ಸುರಿಸ್ತಾ ಹೋದರು. ಪಂದ್ಯಗಳ ಮೇಲೆ ಪಂದ್ಯ ಗೆಲ್ತಾ ಹೋದರು. ಇದೇ ಹಂತದಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನು ಕೂಡ ಕೊಡಲಾಯಿತು. ಆದರೆ ರನ್ ಪ್ರವಾಹ ನಿಲ್ಲಿಲ್ಲ, ಜಾಸ್ತಿ ಆಗ್ತಾನೆ ಹೋಯಿತು. 400-500 ರನ್ ಅನ್ನೋದು ಸರ್ವೇ ಸಾಮಾನ್ಯ ಆಯಿತು. 2016ರಲ್ಲಂತೂ ವಿರಾಟ್ ಬ್ಯಾಟ್ನಿಂದ 4 ಸೆಂಚುರಿ ಬಂತು T20ನಲ್ಲಿ, IPL ಸೀಸನ್ನಲ್ಲಿ. ಅವತ್ತು ಸಾರ್ವಕಾಲಿಕ ದಾಖಲೆ ಸೃಷ್ಟಿಯಾಯಿತು. 973 ರನ್ ಹರಿದು ಬಂತು ಸೀಸನ್ನಲ್ಲಿ. IPLನಲ್ಲಿ ಕೊಹ್ಲಿನ ಕಟ್ಟಿ ಹಾಕೋರೆ ಇಲ್ಲ ಅಂತ ಆಯಿತು. ವಿರಾಟ್ RCBಗಾಗಿ ರಕ್ತ ಹರಿಸಿದ್ರು, ಬೆವರು ಸುರಿಸಿದ್ರು. ತಮ್ಮ ಅಗಾಧ ವರ್ಚಸ್ಸಿನ ಮೂಲಕ 100 ಕೋಟಿ ಆದಾಯ ತಗೊಂಬಂದರು RCBಗೆ. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಆ IPLನ ಫೈನಲ್ ಫಿನಿಶಿಂಗ್ ಲೈನ್ ಟ್ರೋಫಿ ಮಾತ್ರ ನಮ್ದಾಗೇ ಇರಲಿಲ್ಲ. 2009, 2011, 2016 3 ಸಲ ಕೈಗೆಟುಕೋ ಹತ್ತಿರಕ್ಕೆ ಬಂದು ಕೈ ತಪ್ಪಿತ್ತು. 2016ರಲ್ಲಂತೂ ಬಿಗ್ ಹಾರ್ಟ್ ಬ್ರೇಕ್. ವಿರಾಟ್ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿದ್ದ ಆ ವರ್ಷ ಕೇವಲ 8 ರನ್ಗಳಿಂದ RCB ಸೋಲ್ಬೇಕಾಯಿತು. ಇದೆಲ್ಲ ನೋಡಿದ್ರೆ ಎಲ್ಲಿ RCB ಗೆಲ್ಲೋದೇ ಇಲ್ವೇನೋ ಅಂತ ಅನಿಸ್ತಾ ಇತ್ತು. ಎಷ್ಟೋ ಸೋ ಕಾಲ್ಡ್ ದಿಗ್ಗಜ ಕ್ರಿಕೆಟಿಗರು ವಿರಾಟ್ ಕೊಹ್ಲಿ RCB ಬಿಡಬೇಕು, ಬೇರೆ ಟೀಮ್ನ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ವಿರಾಟ್ ಗಿದ್ದ ಪ್ರತಿಭೆಗೆ, ವರ್ಚಸ್ಸಿಗೆ ಯಾವುದೇ ಚಾಂಪಿಯನ್ ಟೀಮನ್ನು ಸೇರ್ಕೋಬೋದಾಗಿತ್ತು. ದೊಡ್ಡ ದೊಡ್ಡ IPL ಟೀಮ್ಗಳು ವಿರಾಟ್ ಮೇಲೆ ಎಷ್ಟು ಬೇಕಾದರೂ ದುಡ್ಡು ಹಾಕೋಕೆ ರೆಡಿ ಇರ್ತಾ ಇದ್ರು. ಹರಾಜಲ್ಲಿ ಲೀಗಲ್ ಆಗಿ ಅಷ್ಟೇ ಅಲ್ಲ, ಹಿಂಬಾಗಿಲಿನ ಮೂಲಕವೂ ಕೂಡ ಕೊಹ್ಲಿಗೆ ಎಷ್ಟು ಬೇಕಾದರೂ ದುಡ್ಡು ಹರಿಸೋಕೆ ರೆಡಿ ಆಗಿದ್ರು. ಅಲ್ಲದೆ ವಿಶ್ವಕಪ್, T20 ವಿಶ್ವಕಪ್, ಅಂಡರ್-19 ವರ್ಲ್ಡ್ ಕಪ್, ಚಾಂಪಿಯನ್ಸ್ ಟ್ರೋಫಿ, ಹೀಗೆ ಕ್ರಿಕೆಟ್ ಜಗತ್ತಿನ ಎಲ್ಲ ಶ್ರೇಷ್ಠ ಪ್ರಶಸ್ತಿಗಳನ್ನು ಕೂಡ ತನ್ನ ಕಿರೀಟದಲ್ಲಿ ಸೇರಿಸ್ಕೊಂಡಿದ್ದ ವಿರಾಟ್ಗೆ IPL ಮಾತ್ರ ದಕ್ಕದೇ ಇರೋದು ಬಹಳ ವಿಚಿತ್ರ, ಅರ್ಥ ಆಗದೇ ಇರೋ ವಿಚಾರ. ಬೇರೆ ತಂಡ ಸೇರಿದ್ರೆ ಸುಲಭವಾಗಿ ಅವರು IPL ಗೆಲ್ಬೋದಾಗಿತ್ತು. CSK ಮುಂಬೈ ಸೇರದೇ ಇದ್ರೂ ಕೂಡ ನಾಯಕರಿಲ್ಲದೆ ದಿಕ್ಕೆಟ್ಟ ಕೋಲ್ಕತ್ತಾ, ಪಂಜಾಬ್ ಮತ್ತು ತಮ್ಮ ತವರು ತಂಡ ದಿಲ್ಲಿಯನ್ನು ಆರಾಮಾಗಿ ಸೇರ್ಕೋಬೋದಾಗಿತ್ತು. ಲಕ್ನೋ, ಗುಜರಾತ್ನಂಥ ಹೊಸ ತಂಡಗಳು ಬಂದಾಗ್ಲಂತೂ ವಿರಾಟ್ಗೆ ಮುಕ್ತ ಅವಕಾಶ ಇತ್ತು. ಆದರೆ ವಿರಾಟ್ ಯಾವತ್ತೂ ಬೇರೆ ಟೀಮ್ಗಳ ಕಡೆಗೆ ಕಣ್ಣೆತ್ತು ನೋಡಲಿಲ್ಲ. ತಮ್ಮ ಕೊನೆ ಪಂದ್ಯದವರೆಗೂ ಕೂಡ ಈ ಫಾರ್ಮ್ಯಾಟ್ನಲ್ಲಿ RCBಗೆ ಆಡ್ತೀನಿ, ಬೆಂಗಳೂರೇ ನನ್ನ ಉಸಿರು, ನನ್ನ ಹಾರ್ಟ್ ಆ್ಯಂಡ್ ಸೋಲ್ ಬೆಂಗಳೂರು, ನನ್ನ ತವರು ಅಂತ ವಿರಾಟ್ ಕೊಹ್ಲಿ ಟ್ರೋಫಿ ಗೆದ್ದ ಬಳಿಕ ಭಾವುಕರಾಗಿ ಸ್ಟೇಡಿಯಂನಲ್ಲಿ ಲಕ್ಷ ಪ್ರೇಕ್ಷಕರ ಮುಂದೆ ಹೇಳಿದ್ರು, My heart is with Bangalore, my soul is with Bangalore. RCBಗಾಗಿ ತನ್ನ ಯೌವನ ಪೀಕ್ ಟೈಮ್ ಸೇರಿದ ಹಾಗೆ ತಮ್ಮ ಅರ್ಧ ವಯಸ್ಸನ್ನೇ ಮುಡಿಪಾಗಿಟ್ರು. ವಿರಾಟ್ ಕೊಹ್ಲಿಗೆ ಈಗ ಎಷ್ಟು ವರ್ಷನೋ ಅದರ ಅರ್ಧ ಏಜನ್ನು ಅವರು RCB ಕಳಿತಿದ್ದಾರೆ. ಅಗಾಧ ಅನುಭವವನ್ನು ಧಾರೆ ಎರೆತಿದ್ದಾರೆ. ಸಾಲು ಸಾಲು ಹಾರ್ಟ್ ಬ್ರೇಕ್ ಆದರೂ, ಸೋಲು ಕಂಡ್ರು, ವರ್ಷದಿಂದ ವರ್ಷ ಮತ್ತದೇ ಎನರ್ಜಿಯಿಂದ ಈ ಸಲ ಗೆಲ್ತೀವಿ ಅಂತ ಬರ್ತಾ ಇದ್ರು. ಈ ಸಲ ಗೆದ್ದಿದ್ದಾರೆ. ತಮ್ಮ ಇಡೀ ಕರಿಯರ್ನಲ್ಲಿ RCB ಭಾರವನ್ನು ಒಬ್ಬಂಟಿಯಾಗಿ ಹೊತ್ತರು. ಕ್ಯಾಪ್ಟನ್ಸಿ ಒತ್ತಡ, ಮಾಧ್ಯಮಗಳ ಟೀಕೆ, ಅಭಿಮಾನಿಗಳ ನಿರೀಕ್ಷೆ, ತಂಡದ ವೈಫಲ್ಯ, 18 ವರ್ಷಗಳ ಕಾಲ ಎಲ್ಲವನ್ನ ಒಬ್ಬರೇ ಫೇಸ್ ಮಾಡಿದ್ರು. ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದ್ರೂ ಟೀಮ್ನಿಂದ ದೂರ ಆಗಲಿಲ್ಲ. ಈಗ ಕೊನೆಗೂ ಅವರ ತ್ಯಾಗಕ್ಕೆ, ನಿಷ್ಠೆಗೆ ಸಾರ್ಥಕತೆ ಸಿಕ್ಕಿದೆ. RCB IPL ಚಾಂಪಿಯನ್ಸ್ ಆಗಿದೆ. ಇದೇ ಕಾರಣಕ್ಕೆ ವಿರಾಟ್ RCB ಗೆದ್ದ ತಕ್ಷಣ ಫೀಲ್ಡ್ನಲ್ಲಿ ಸಣ್ಣ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ಸ್ವಾಭಿಮಾನದ ಅಶ್ರುಧಾರೆಯನ್ನ ಇದೇ ಕಾರಣಕ್ಕೆ ಸುರಿಸಿದ್ರು. ನಿವೃತ್ತಿ ಹೇಳ್ತಾರ ವಿರಾಟ್ ಮುಂದೇನು ಮಾಡ್ತಾರೆ ಸ್ಪಷ್ಟ ಇಲ್ಲ. ಅವರ ಮಾತುಗಳನ್ನ ಕೇಳ್ತಾ ಇದ್ರೆ RCB ಇಟ್ಟಿದ ನಂಬಿಕೆಯನ್ನು ನಾನು ತೀರಿಸಿದೆ, ಆಯಿತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಂಡಕ್ಕೆ ಹೊರೆಯಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಾನು ಟೀಮ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದರೆ ನಾನು 100% ಕೊಡಬೇಕು. 100% ಕೊಡಬೇಕು ಅಂದರೆ ನಾನು ಇಡೀ ಮ್ಯಾಚ್ನಲ್ಲಿ ಇನ್ವಾಲ್ವ್ ಆಗಿರಬೇಕು. ಫೀಲ್ಡಿಂಗ್ ಕೂಡ ಮಾಡಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು, 4 ಓವರ್ ಆಡಿ ವಾಪಸ್ ಹೋಗೋದು, ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನಾನು ಆ ಥರ ಆಟಗಾರನಲ್ಲ ಅಂತ ಹೇಳಿದ್ರು. ಜೊತೆಗೆ ಪ್ರತಿಯೊಂದಕ್ಕೊಂದು ಎಂಡ್ ಡೇಟ್ ಇರುತ್ತೆ ಅನ್ನೋ ಶಬ್ದವನ್ನು ಕೂಡ ಮೆನ್ಷನ್ ಮಾಡಿದ್ರು. ಸೊ ಅವರ ಮಾತುಗಳಲ್ಲಿ ಸಾರ್ಥಕತೆ ಜೊತೆಗೆ ವಿರಾಟ್ ನಿವೃತ್ತಿ ಬಗ್ಗೆ ಸುಳಿವನ್ನು ಕೊಡ್ತಾ ಇದ್ದಾರೆ. ಇವಾಗಲೇ ಅಂತಲ್ಲ, ಅವರಿರೋ ಫಿಟ್ನೆಸ್ ನೋಡಿದ್ರೆ ವಿರಾಟ್ ಕೊಹ್ಲಿ ಕ್ರಿಕೆಟಿಗೆ ಇಳಿದ್ರಲ್ಲ ಫಸ್ಟಿಗೆ, ಅದಕ್ಕಿಂತ ಫಿಟ್ ಇವಾಗಿದ್ದಾರೆ ಅಂತ ಹೇಳಿ ಕಾಮೆಂಟ್ ಮಾಡ್ತಿರೋ ಟೈಮ್ ಇದು. ಸೊ ಏನಿಲ್ಲ ಅಂದರೆ ಇನ್ನು 3-4 ವರ್ಷ ಆಡ್ತಾರೆ ಅನ್ನೋ ಹೋಪ್ ಇದೆ ಅಲ್ವಾ ನಮಗೆಲ್ಲ. ಸೊ ಅಷ್ಟೆಲ್ಲ ಆಡಲ್ವಾ ಹಾಗಾದರೆ ವಿರಾಟ್ ಕೊಹ್ಲಿ? ಅಂದ್ಕೊಂಡಿದ್ದಕ್ಕಿಂತ ಬೇಗ ನಿವೃತ್ತಿ ಏನಾದರೂ ಆಗ್ತಾರಾ ಅನ್ನೋ ರೀತಿಯಲ್ಲಿ ಅವರು
ಸ್ಪೀಚ್ ಮಾಡಿದ್ದಾರೆ ನಿನ್ನೆ. ಆದರೆ ವಿರಾಟ್ ಕೊಹ್ಲಿ ಆಡಲಿ, ಏನು ಕನಿಷ್ಠ 3-4 ವರ್ಷ ಆರಾಮಾಗಿ ಆಡುವಂಥ ಸಾಮರ್ಥ್ಯ, ಎನರ್ಜಿ, ಆ ಫಿಟ್ನೆಸ್ ಅವರಲ್ಲಿ ಕಾಣಿಸ್ತಾ ಇದೆ. ಆಡಲಿ ಅನ್ನೋ ನಮ್ಮ ಆಶಯ. ಆದರೆ ಒಳಗಿಂದ ಒಬ್ಬ ವ್ಯಕ್ತಿ ಹೇಗೆ ಫೀಲ್ ಆಗ್ತಾನೆ, ನೋಡೋಕೆ ಫಿಟ್ ಆ್ಯಂಡ್ ಯಂಗ್ ಹಾಕೊಂಡ್ರು ಕೂಡ ಬ್ರೈನ್ಗೆ, ಮನಸ್ಸಿಗೆ, ಒಳಗಿರೋ ವ್ಯಕ್ತಿತ್ವಕ್ಕೆ ಏಜ್ ಆಗ್ತಾ ಇರುತ್ತೆ. ಸಾಕು ಅನ್ನೋ ಫೀಲಿಂಗ್ ಕೆಲವೊಂದ್ಸಲ ಬಂದುಬಿಡುತ್ತೆ. ಆಲ್ರೆಡಿ ಟೆಸ್ಟ್ಗೆ ಅವರು ಸಡನ್ನಾಗಿ ಈಗ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತಾರೆ ವಿರಾಟ್ ಕೊಹ್ಲಿ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆಡಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.